ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ, ನೋಡ್ತಾ ಇರ್ಬೋದು. ಈಗ ಜಸ್ಟ್ ಎದ್ದಿದ್ದೀನಿ. ಸಂಡೇ ಅಂತ ಹೇಳಿದ್ರೆ ಎಲ್ಲ ರೆಸ್ಟ್ ಮಾಡ್ತಾ ಇರ್ತಾರೆ. ಆಫೀಸ್ಗೆ ಹೋಗೋರಾಗಿರ್ಬೋದು, ಅಥವಾ ಡ್ಯೂಟಿಗೆ ಹೋಗೋರಾಗಿರ್ಬೋದು, ಅಥವಾ ಹೊರಗಡೆ ಕೆಲಸ ಮಾಡೋರಾಗಿರ್ಬೋದು, ಮನೇಲಿರೋವಂತಹ ಗೃಹಿಣಿಯರಾಗಿರ್ಬೋದು. ಸಂಡೇ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ರೆಸ್ಟ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಲೇಟಾಗಿ ಹೇಳ್ತಾರೆ. ಏನಾದ್ರು ಫಂಕ್ಷನ್ ಇದ್ದರೆ ಬೇಗ ಹೇಳ್ತಾರೆ. ನಾನಿವತ್ತು ಅಂದರೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಲೇಟಾಗಿ ಹೇಳೋದು. ಯಾಕಂದರೆ ಎಲ್ಲರಿಗೂ ನಮಗೂ ಡ್ಯೂಟಿ ಸಂಡೇ ರಜೆ ಇರುತ್ತೆ. ಹಸ್ಬೆಂಡು ಕೂಡ, ಅವ್ರಿಗೂ ಕೂಡ ರಜೆ ಇರುತ್ತೆ. ಇನ್ನು ಮಕ್ಕಳು ಸ್ಕೂಲ್ ಇರಲ್ಲ. ಅವರು ಕೂಡ ಎಷ್ಟೇ ಹೇಳಿಸಿದ್ರು ಬೇಗ ಹೇಳಲ್ಲ. ನಾವು ಯಾವಾಗಲೂ ಸಂಡೇ ಒಂದು 8:30 9 ಗಂಟೆ 10 ಗಂಟೆಗೆ ಹೇಳೋದು. ಎದ್ಮೇಲೆ ತಿಂಡಿ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ. ನಾನು ಕೂಡ ಜಸ್ಟ್ ಈಗ ಎದ್ದಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ತೀನಿ ಅಂದರೆ, ನಮ್ಮ ಸಂಡೇ ಹೇಗಿರುತ್ತೆ, ಇವತ್ತು ಭಾನುವಾರ ನಮ್ಮ ದಿನ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಟೈಮ್ ನೋಡ್ತಾ ಇರ್ಬೋದು ನೋಡಿ, 9 ಗಂಟೆ ಆಗಿದೆ. ಈಗ ಎದ್ದಿದ್ದೀನಿ ನಾನು. ಮಗಳು ಎದ್ದು ಟ್ಯೂಷನ್ಗೆ ಹೋಗಿದ್ದಾಳೆ. ತೋರಿಸ್ತೀನಿ ಬನ್ನಿ. ಅದು ಮಗಳು ಆಲ್ಮೋಸ್ಟ್ ಎದ್ದು 6:30ಗೆ ಎಕ್ಸಾಮ್ ಇತ್ತು ಇವತ್ತು. ಅದಕ್ಕೋಸ್ಕರ ಎದ್ದು ಅವಳು ಟ್ಯೂಷನ್ಗೆ ಹೋಗಿದ್ದಾಳೆ. ಬರ್ತಾಳೆ ಒಂದು 8:30. ಎಕ್ಸಾಮ್ ಮುಗಿದ ತಕ್ಷಣ ಬರ್ತಾಳೆ. ಟ್ಯೂಷನ್ ಎಕ್ಸಾಮು ಬಂದು ಒಂದು ಸ್ವಲ್ಪ ಮತ್ತೆ ಮಲಿಕೊಂಡು ರೆಸ್ಟ್ ತಗೋತಾಳೆ. ಆಮೇಲೆ ಮತ್ತೆ ಸ್ಕೂಲ್ ಎಕ್ಸಾಮ್ ಇದೆ, ಪ್ರಿಪೇರ್ಟ್ರಿ, ಅದು ಕೂಡ ಓದ್ಕೊಳ್ತಾಳೆ. ಮಗ ಇನ್ನೂ ಮಲಗಿದ್ದಾನೆ. ತೋರಿಸ್ತೀನಿ ಬನ್ನಿ. ನೋಡ್ಬೋದು, ಇನ್ನೂ ಮಲಗಿದ್ದಾನೆ. ಏಳಿಸ್ಬೇಡ ಮಮ್ಮಿ, ಭಾನುವಾರನಾದರೂ ಟೈಮ್ ಕೊಡು ನಾವು ಮಲಿಕೊಳ್ಳೋಕ್ಕೆ ಅಂತಲೇ. ಈಗ ಒಂದು ಸ್ವಲ್ಪ ಕುಸಿಕೋ ಹೇಳ್ತಾ ಇದ್ದಾನೆ. ಮಗಳು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಬಂದಳು, ಸ್ಕೂಲ್ ಎಕ್ಸಾಮು. ಹೇಗೆ ಬರ್ದ್ಯಾವ? ಬರ್ತಿದ್ದೀನಿ, 2-3 ಬಿಟ್ಟಿದ್ದೀನಿ. ಅದು ಗೊತ್ತಿರಲಿಲ್ಲ ನನಗೆ, ಆ ಲೆಸನ್ ಓದಿರಲಿಲ್ಲ ಅಷ್ಟೇ. ಆ್ಯಕ್ಚುಲಿ ಅವಳಿಗೆ ನಿನ್ನೆ ಸ್ಕೂಲಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಕೈಗೆ. 10th ಎಕ್ಸಾಮ್ಗೆ ಇಂಜೆಕ್ಷನ್ ಕೊಡ್ತಾರಲ್ಲ ಮಕ್ಕಳಿಗೆ, 10th ಮಕ್ಕಳಿಗೆ. ಅದಕ್ಕೆ ಅವಳಿಗೆ ಅಂದರೆ ಎಡಗೈ ತುಂಬಾ ಪೇನ್ ಇದೆ. ಆ್ಯಕ್ಚುಲಿ ಸ್ಕೂಲ್ ಎಕ್ಸಾಮು, ಟ್ಯೂಷನ್ ಎಕ್ಸಾಮು ಅಂತ ತುಂಬಾ ಒಂದು ಸ್ವಲ್ಪ ಕಷ್ಟ. ಅಲ್ಲೂ ಬರಿಬೇಕು ಇಲ್ಲೂ ಬರಿಬೇಕು ಅಂತ ಏನೂ ಮಾಡೋಕ್ಕಾಗಲ್ಲ. SLC ಒಳ್ಳೆ ರಿಸಲ್ಟ್ ಬರಲಿ ಅಂತ 2 ಕಡೆನೂ ಪ್ರಯತ್ನ ಪಡಲೇಬೇಕು. ಡೋರ್ ಹಾಕ್ಬಿಡು ಮಗಳೇ. ನೋಡ್ಕೊಳ್ಳಿ, ಹಂಗೆ ಹೇಳಿದ ತಕ್ಷಣ ಏನಾದರೂ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ರೆ ಸ್ಮೈಲ್ ಕೊಟ್ಬಿಡ್ತಾನೆ. ಗೊತ್ತು ಲವ್. ಎದ್ಬಾ ಮತ್ತೆ. ಗುಡ್ ಮಾರ್ನಿಂಗ್. ಕೇಳಿಸ್ತಾನೆ ಇಲ್ಲ ನನಗೆ. ಟೈಮ್ ನೋಡಲಿ ಎಷ್ಟಾಗಿದ್ದು. ಎದ್ದ ತಕ್ಷಣ ಮಾಡೋದು ಫೋನ್ ಏನಾದ್ರು ಇದ್ದರೆ ಫೋನಲ್ಲಿ ನೋಡ್ಕೊಂಡ್ಬಿಡ್ತಾನೆ ದೇವ್ರನ್ನ. ಇಲ್ಲ ಅಂದರೆ ದೇವ್ರ ಮನೆಗೆ ಬಂದು ಈ ರೀತಿ ಕೈ ಮುಕ್ಕೊಳ್ತಾನೆ. ಪಾಪ ತಿಂಡಿ ಏನು ಬೇಕು? ಪರೋಟ ಜೊತೆಗೆ ಏನು ರೋಸ್ಟು? ಚಿಕನ್ ರೋಸ್ಟು. ಇನ್ನೂ ನಿದ್ದೆಗಣ್ಣಲ್ಲಿ ಇದ್ದರೂ ಚಿಕನ್ ರೋಸ್ಟು. ಆ್ಯಕ್ಚುಲಿ ಅವರು ನನ್ನ ಮಕ್ಕಳು ಮಟನ್ ಜಾಸ್ತಿ ತಿನ್ನಲ್ಲ. ಆಗ ನಮ್ಮ ಮನೇಲಿ ಹಸ್ಬೆಂಡ್ ಒಬ್ಬರೇ ಮಟನ್ ಜಾಸ್ತಿ ಇಷ್ಟಪಟ್ಟು ತಿನ್ನೋದು. ನಾವೆಲ್ಲ ಜಾಸ್ತಿ ಚಿಕನ್ನೇ. ಅಷ್ಟು ಜಾಸ್ತಿ ಚಿಕನ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಂದರೆ ಸಂಡೇ ಸ್ಪೆಷಲ್ ಇದ್ದೇ ಇರುತ್ತಲ್ಲ. ಅಂದರೆ ಈಗ ನಾವೇ ಹೋಗಿ ಚಿಕನ್ನು ಮತ್ತು ಪರೋಟ ತರಬೇಕು. ಜಾಸ್ತಿ ಪರೋಟನೂ ಕೂಡ ನಮ್ಮ ಮನೇಲಿ ಯೂಸ್ ಮಾಡಲ್ಲ. ಅದು ಮೈದಾಯಿಂದ ಮಾಡಿರ್ತಾರೆ ಅಂತ ಹೇಳಿ. ಈಗ ಈ ಥರ ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ ಮಾತ್ರ ನಾನು ಪರೋಟ ಪ್ಯಾಕೆಟ್ ತೊಗೊಂಡು ಬರ್ತೀನಿ. ಇಲ್ಲ ಚಪಾತಿ ಅಥವಾ ಪೂರಿ ಮಾಡ್ತೀನಿ. ಹಸ್ಬೆಂಡು ಕೂಡ ಇಲ್ಲ. ಹಸ್ಬೆಂಡು ಮಾರ್ನಿಂಗ್ 6 ಗಂಟೆಗೆ ಎದ್ದು ಒಂದು ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ. ಅಂದರೆ ಯಾವುದೋ ಒಂದು ಫಂಕ್ಷನ್ನು ಗವಿರಪ್ಪನ ಸ್ವಾಮಿ ಟೆಂಪಲಲ್ಲಿ, ತುಂಬಾ ದೂರ. ನನ್ನ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ನನಗೆ ಹೋಗೋಕ್ಕಾಗಲಿಲ್ಲ. ಆಮೇಲೆ 6 ಗಂಟೆಗೆ ಹೋಗಬೇಕು ಅಂತ ಹೇಳಿ ನಾನು ಹೋಗಲಿಲ್ಲ. ನಾನು 6 ಗಂಟೆಗೆ ಹೊರಟೋಗ್ಬಿಟ್ರೆ ಇವ್ರಿಗೆ ನಾಷ್ಟ, ಮತ್ತು ನನ್ನ ಮಗಳಿಗೆ ಒಂದು ಸ್ವಲ್ಪ ಇಂಜೆಕ್ಷನ್ ಮಾಡೋದ್ರಿಂದ ನೋವು ಅಂತ, ಕೈ ನೋವು ಅಂತ ಹೇಳ್ತಾಯಿದ್ಲು.
ಅದಕ್ಕೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಇನ್ನು ನಾನು ಹೋದರೆ ಅವನು ಬರ್ತೀನಿ ಅಂತ ಹೇಳ್ತಾನೆ. ಅವನಿಗೂ ಕೂಡ ಟೆಸ್ಟ್ ಇದೆ. ಅದಕ್ಕೋಸ್ಕರ ನಾನು ಬೇಡ ಬರೋಕ್ಕಾಗಲ್ಲ, ನೀನೇ ಹೋಗಿದ್ದು ಬನ್ನಿ, ಹಾಗೆ ಒಂದು ಸ್ವಲ್ಪ ಮನೇಲಿ ಕೂಡ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರೇ ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೆ 6 ಗಂಟೆಗೆ ಎದ್ದು ಹೋಗಿದ್ದಾರೆ. ಅವರಿದ್ದರೆ ಅವರೇ ಎಲ್ಲ ತಂದುಕೊಡ್ತಾರೆ, ಚಿಕನ್ನು ಎಲ್ಲ. ಈಗ ಅವ್ರು ಇಲ್ವಲ್ಲ, ಈಗ ನಾನು ಮತ್ತು ನನ್ನ ಮಗ ಇಬ್ಬರು ಹೋಗಿ ಚಿಕನ್ ತೊಗೊಂಡು ಪರೋಟ ತಗೊಂಡು ಬಂದು ಯಾವ ರೀತಿ ಚಿಕನ್ ರೋಸ್ಟ್ ಮಾಡಿ ಯಾವ ರೀತಿ ಇರುತ್ತೆ ಅಂತ, ಯಾವ ರೀತಿ ಮಾಡ್ಬೋದು ಅಂತಲೂ ಕೂಡ ತೋರಿಸ್ತೀನಿ. ಬನ್ನಿ ಹೋಗೋದ. ಮಮ್ಮಿ ಚೆನ್ನಾಗಿ ಹೋಗಿ ಹೋಗಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಆಗಲ್ಲ, ಕೈಲೇ ಹೋಗಿಸ್ತಾಳ ಬಟ್ಟೆ ಎಲ್ಲನೂ. ವಾಷಿಂಗ್ ಮಿಷಿನಲ್ಲಿ ಕಳೆ ಹೋಗ್ಬಿಡುತ್ತೆ. 45 ಸಾವಿರನ 40 ಸಾವಿರನ ಕೊಟ್ಬಿಟ್ಟು ವಾಷಿಂಗ್ ಮಿಷಿನ್ ತಗೊಂಡಿದ್ದೀವಿ. ಆದ್ರೂ ಸ್ಕೂಲ್ ಯೂನಿಫಾರ್ಮ್ ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡಿ ಅಂತಾರೆ ಇಬ್ರು. ಕೈಲೇ ಹೋಗ್ಕೊಡ್ಬೇಕು ಇವ್ರಿಗೆ, ಕದ್ರೇನೋ ಕೊಳ ಹೋಗಲ್ಲ ಕಾರ್ ಹತ್ರ ಅಂತ ಅಂದ್ಬಿಟ್ಟು ಹಿಂಗೆ ತಿಕ್ಕಿಸ್ತಾರೆ ಕೈಲಿ. ಫೈನಲಿ ಬಟ್ಟೆ ಎಲ್ಲ ವಾಶ್ ಮಾಡಾಯಿತು. ಸ್ಕೂಲ್ ಯೂನಿಫಾರ್ಮು ತಗೋ ಒಳಗಡೆ ಅಂದರೆ ಮೇಲ್ಗಡೆ ಹಾಕ್ಕೊಡ್ಪ, ಒಣೆ ಹಾಕ್ಕೊಡ್ಪ ಅಂತ ಹೇಳಿದೆ. ಫೈನಲಿ ಬಟ್ಟೆ ಎಲ್ಲ ಒಗ್ದಾಯಿತು. ಅಂದರೆ ಸ್ಕೂಲ್ ಯೂನಿಫಾರ್ಮು ಕೈಲೇ ಒಗಿಬೇಕು ಅಂದ್ಬಿಟ್ಟು ಒಗಿಸ್ತಾರೆ. ಅವನದೇನು ಈಗ ಜಸ್ಟ್ ಹೋಗಿರೋದ್ರಿಂದ ಅವ್ನು ಕೊಳೆ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಮಗಳದ್ದು ಮಾತ್ರ ಒಗ್ದು ಒಣೆ ಹಾಕ್ಬಿಡು ಅಂತ ಹೇಳಿದೆ. ಅದಾದಮೇಲೆ ಈಗ ಫಸ್ಟ್ ಚಿಕನ್ ತಗೊಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಬೆಳಿಗ್ಗೆನೇ ಅಂದಿದ್ದ ಅವನು. ಸರಿ ಅಂದ್ಬಿಟ್ಟು ಅವನು ಕರ್ಕೊಂಡು ಈಗ ನಾವು ಚಿಕನ್ ತರಕ್ಕೆ ಹೋಗ್ತಾಯಿದ್ದೀವಿ. ಚಿಕನ್ ತಗೊಂಡು ಹಾಗೆ ಮೇನ್ ರೋಡಲ್ಲೇ ಇರೋದು ಚಿಕನ್ ಅಂಗಡಿ, ಅಲ್ಲಿಗೆ ಹೋಗ್ಬಿಟ್ಟು ಚಿಕನ್ ತಗೊಂಡು ನಾವು ಪರೋಟ ತರಕ್ಕೆ ಹೋಗಬೇಕು. ಆ್ಯಕ್ಚುಲಿ ಯಾವಾಗಲೂ ನಾವು ಚಿಕನ್ ತಗೊಳ್ಳೋದಿಲ್ಲೇ ನಮ್ಮ ಮನೆಯಿಂದ ಮೇನ್ ರೋಡಲ್ಲಿ ಹೊಸ ಹಾಲಿನ ಡೈರಿ ಓಪನ್ ಆಗಿದೆಯಲ್ಲ ಆಪೋಸಿಟ್ಟು. ಇಲ್ಲಿ ಎಷ್ಟು ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಅಂದರೆ ಭಾನುವಾರ ಅಂತಲ್ಲ, ಯಾವಾಗಲೂ ರಶ್ ಇರ್ತಾರೆ. ಅದರಲ್ಲೂ ಭಾನುವಾರ ಕೇಳಲೇಬೇಕಾಗಿಲ್ಲ, ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ನೋಡೋಣ ಬನ್ನಿ ರಶ್ ಇರ್ತಾರ ಇಲ್ವಾ ಅಂತ. ಸ್ಕೂಟ್ರು ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಮಾಡ್ದು. ಆಲ್ಮೋಸ್ಟ್ ಒಳಗಡೆ ತುಂಬ ಜನ ಇದ್ದರು. ಇಲ್ಲಿ ಯಾವಾಗಲೂ ರಶ್ ಇರ್ತಾರೆ. ಗೊತ್ತಿಲ್ಲ ಅದೇನಕ್ಕೆ ಇಷ್ಟೊಂದು ಜನ. ಅದೇ ಅಂಗಡಿಲಿ ಒಂದು 3-4 ಅಂಗಡಿ ಇದೆ ಚಿಕನ್ ಅಂಗಡಿ, ಬಟ್ ಇಲ್ಲಿ ರಶ್ ಇರ್ತಾರೆ. ಅದಾದಮೇಲೆ ಇಲ್ಲಿ ಸಂಜೆ ಟೈಮು ಕಬಾಬ್ ಮಾಡ್ತಾರೆ, ಗ್ರೀನ್ ಕಲರ್ದು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಾವು ಎಷ್ಟೇ ಮನೇಲಿ ಮಾಡಿದ್ರು ಒಂದೆರಡು ಪೀಸ್ ಆದರೂ ಆ ಚಿಕನ್ ಕಬಾಬ್ ಮಾಡ್ತಾರಲ್ಲ ತಿನ್ನಬೇಕು ಅಂತ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದಾದಮೇಲೆ ನಾನು ಬಂದಿದ್ದು ಸಿದ್ಧಾರ್ಥ ಲೇಔಟಲ್ಲಿ ಅಂತ ಸುಜಾತ ಸ್ಟೋರ್ ಅಂತ, ಅಲ್ಲಿ ಇದು ಒಂದು ಮಾಲ್ ಅಂತಲೇ ಹೇಳ್ಬೋದು, ಚಿಕ್ಕ ಮಾಲು. ಒಂದು ಪ್ರಾವಿಜನ ಸ್ಟೋರ್ ಥರ ಫುಲ್ಲು ಎಲ್ಲ ಪ್ರತಿಯೊಂದು ಐಟಮ್ ಸಿಗುತ್ತೆ. ಮನೆ ಐಟಮ್ಮು ಮತ್ತು ತರಕಾರಿ ಆಗಿರ್ಬೋದು, ಸಾಮಾನುಗಳಾಗಿರ್ಬೋದು, ಪ್ರತಿಯೊಂದು ಐಟಮ್ಗಳು ಸಿಗುತ್ತೆ. ಇಲ್ಲಿ ಬಂದು ನಾವಿಲ್ಲಿ ಪರೋಟ ತಗೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಾನು 10 ಇರೋದು ಪರೋಟ ಹುಡುಕ್ತಾ ಇದ್ದೆ. ಒಂದೇ ಪ್ಯಾಕೆಟಲ್ಲಿ ಬರುತ್ತೆ, ಅದು ಖಾಲಿಯಾಗಿದೆ ಅಂತ ಹೇಳಿದ್ರು. ಹಾಗೆ ಫ್ರಿಜ್ಜಲ್ಲೂ ಕೂಡ ಇದೆ ನೋಡಿ ಅಂತ ಹೇಳಿದ್ರು. ಅದಾದಮೇಲೆ ಅಲ್ಲಿ ನೋಡಿದೆ, ಬಟ್ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ, ಬೇಡ ಅಂತ ಹೇಳಿಬಿಟ್ಟು ಮತ್ತೆ ನಾನು ಅದನ್ನೇ ತಗೊಂಡೆ. 2 ಪ್ಯಾಕೆಟನ್ನು 5 ಇರೋದನ್ನೇ ತಗೊಂಡು ಫೈನಲಿ ನಾವು ಮನೆಗೆ ಹೊರಟು. ಆಲ್ಮೋಸ್ಟ್ ಮನೆಗೆ ಫೈನಲಿ ಮನೆಗೆ ಬಂದ ತಕ್ಷಣ ಈಗ ನಾವು ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಎಲ್ಲ ಅಂದರೆ ಈರುಳ್ಳಿ ಪ್ರತಿಯೊಂದು ಕುಯ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ನನ್ನ ಮಗ ಆಲೇ ಹೊಟ್ಟೆ ಹಸಿತಾ ಇದೆ ಮಮ್ಮಿ ಅಂತ ಯಾವಾಗಲೂ ಹೇಳ್ತಾನೆ ಇದ್ದ. ಯಾಕಂದರೆ ಎದ್ದ ತಕ್ಷಣ ನಾವೇನು ಕಾಫಿ ಕುಡಿಯೋದಾಗಲಿ ಅಥವಾ ಹಾಲು ಕಾಯಿಸ್ಕೊಡೋದಾಗಲಿ ಏನು ಮಾಡಲಿಲ್ಲ. ನಾನು ಮಾರ್ನಿಂಗ್ ಕಾಫಿ ಟೀ ಏನು ಕುಡಿಯಲ್ಲ. ಅವನಿಗೆ ಹಾಲು ಕಾಯಿಸ್ಕೊಡ್ತಿದ್ದೆ, ಬಟ್ ಅದನ್ನು ಕಾಯಿಸ್ಕೊಡೋಕ್ಕಾಗಲಿಲ್ಲ. ಸುಮ್ಮನೆ ಏಕೆಂದರೆ ಪರೋಟ ತಿಂದರೆ ಆರೋಗ್ಯ ಆಗಲ್ಲ ಜಲ್ದಿ, ಅದಕ್ಕೆ ತೊಳ್ಕೊಡ್ತಾರೆ. ನಾನೆಲ್ಲ ತೊಳೆಯಕ್ಕೆ ಹೋಗಲ್ಲ, ಏಕೆಂದರೆ ಒಂಥರ ತಿನ್ನಕ್ಕೆ ಇಷ್ಟ ಚಿಕನ್ನು, ಬಟ್ ತೊಳೆಯೋಕ್ಕೆಲ್ಲ ಕಷ್ಟ. ಒಂಥರ ಏನೋ ಗೊತ್ತಿಲ್ಲ ನನಗೆ. ನಾನೇ ತೊಳ್ಬಿಟ್ಟು ಮಾಡಿಬಿಟ್ಟು ತಿನ್ನಬೇಕು ಅಂದರೆ ಒಂಥರ ಬೇಜಾರು. ತೊಳ್ಕೊಟ್ರೆ ಮಾಡ್ತೀನಿ. ಏನು ಈ ಥರ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅವ್ರಿಗೆ ಇದ್ದೋದಾಗ ನಾನೇ ಚಿಕನ್ ತೊಳಿಬೇಕು. ₹100 kg ₹190. ನಾನಿಲ್ಲಿ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬರಲ್ಲ, ಬೆಳಿಗ್ಗೆ ತಿಂಡಿಗೂ ಇಲ್ಲ ಅಂತ ಹೇಳ್ಬಿಟ್ಟು ₹100 ತೊಗೊಬಂದಿದ್ದೀವಿ. ₹100 ಇಷ್ಟು ಬರುತ್ತೆ. ಇದು ಸಂಜೆ ಗಂಟ ಅಡ್ಜಸ್ಟ್ ಆಯ್ತದೆ. ಫೈನಲ್ ಚಿಕನ್ ಎಲ್ಲ ನೀಟಾಗಿ ತೊಳ್ಕೊಂಡಾಯಿತು. ಈಗ ನಾನು ಇದೆಲ್ಲನೂ ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ಅದು ರೆಡಿ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕುಯ್ಕೊಳ್ಳೋಕ್ಕೆ.
ಈಗ ಎಲ್ಲನೂ ಸಣ್ಣದಾಗಿ ಕುಯ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಅದಾದಮೇಲೆ 2 ಈರುಳ್ಳಿನ ದಪ್ಪಾಗಿರುವಂಥ ಈರುಳ್ಳಿನ 2 ಉದ್ದುದ್ದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. 4 ರಿಂದ 5 ಹಸಿಮೆಣಸಿಕಾಯಿನೂ ಕೂಡ ಈ ರೀತಿ ಉದ್ದಾಗಿ ಕಟ್ ಮಾಡ್ಕೋಬೇಕು. ಟೊಮೊಟೊ ಹಣ್ಣು ಇಲ್ಲಿ ಒಂದನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ದಪ್ಪ ಮೆಣಸಿಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟ ಇರೋರು ಆ್ಯಡ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದನ್ನು ಮೈನಸ್ ಮಾಡ್ಬೋದು. ಬಿತ್ತೇಲನ್ನು ತೆಗ್ದು ದಪ್ಪ ಮೆಣಸಿಕಾಯಿ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದಪ್ಪ ಮೆಣಸಿಕಾಯಿ ಹಾಕಿದ್ರೆ ಅಂದರೆ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಾಯಿತು. ಆಲ್ಮೋಸ್ಟ್ ಎಲ್ಲ ನೀಟಾಗಿ ನೋಡ್ತಾ ಇರ್ಬೋದು ಈರುಳ್ಳಿ, ದಪ್ಪ ಮೆಣಸಿಕಾಯಿ, ಟೊಮೊಟೊ ಹಣ್ಣು, ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫೈನಲಿ ಒಗ್ಗರಣೆ ಮಾಡ್ಕೋಬೇಕು. ಫಸ್ಟು ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು 1 ಇಂಚು ಶುಂಠಿ, 2 ರಿಂದ 3 ಬೆಳ್ಳುಳ್ಳಿ ತಗೊಂಡು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು, ಅಂದರೆ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಸೈಡ್ಗೆ ನಾನಿಲ್ಲಿ ಸೌಂತೆಕಾಯಿ ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ತಿನ್ನೋಕ್ಕೆ ಅಂತ ಇದು ಮಾಡ್ಕೊಂಡಿದ್ದೀನಿ. ಮಕ್ಕಳು ಕೂಡ ಓದ್ಕೋತಾ ಇದ್ದರು. ಫಸ್ಟು ಗ್ಯಾಸನ್ನು ಆನ್ ಮಾಡಿ ನೋಡ್ತಾ ಇರ್ಬೋದು ತೊಳೆದಿರೋ ಚಿಕನ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಫಸ್ಟಿಗೆ ನಾವು ಏನಕ್ಕೆ ಉಪ್ಪು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಚಿಕನ್ ಏನು ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗುತ್ತೆ ನೀಟಾಗಿ. ಆಮೇಲೆ ಚಿಕನ್ಗೆ ಉಪ್ಪು ಬೇಗನೆ ಹಿಡಿಯುತ್ತೆ ಅಂತ ಹೇಳಿ ಒಬ್ಬರೊಬ್ಬರು ಡೈರೆಕ್ಟಾಗಿ ಒಗ್ಗರಣೆ ಮಾಡಿದಾಗಲೇ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಹಾಕ್ತಾರೆ. ಬಟ್ ನಾನು ಆ ರೀತಿ ಮಾಡಲ್ಲ. ಯಾವುದೇ ಒಂದು ಪಲಾವ್ ಮಾಡಲಿ ಅಥವಾ ರೋಸ್ಟ್ ಮಾಡಲಿ ಈ ರೀತಿ ಫಸ್ಟು ಉಪ್ಪು ಹಾಕಿ ಒಂಚೂರು ಬೇಯಿಸ್ಕೊಳ್ತೀನಿ. ಏನಿದೆ ಒಂಥರ ಚಿಕನ್ ಸ್ಮೆಲ್ಲೆಲ್ಲ ಅದು ಹೋಗುತ್ತೆ ಅಂತ ಹೇಳಿ ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಅದನ್ನು ಚೆನ್ನಾಗಿ ತಿರಿತಾ ಇದ್ದೀನಿ. ಅಂದರೆ ಚೆನ್ನಾಗಿ ಅದನ್ನು ಕೈ ಆಡಬೇಕು, ಅಂಡತ್ತು ಬಿಡುತ್ತೆ ಅಂತ. ಉಪ್ಪೊಂದು ಸ್ವಲ್ಪ ಅದು ಹಿಡಿತಾ ಇದ್ದಾಗಲೇ ನೀರು ಬಿಟ್ಕೊಡುತ್ತೆ. ನೀರು ಬಿಟ್ಕೊಂಡಾದ್ಮೇಲೆ ನಾವು ಮತ್ತೊಂದು ಇನ್ನೊಂದು ಬೌಲ್ಗೆ ಹಾಕಿ ನಾವು ಫ್ರೈ ಮಾಡೋಕ್ಕೆ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಉಪ್ಪು ಅಲ್ಲಪ್ಪ ಮಮ್ಮಿಗೆ ಅಂದರೆ ಹೆಲ್ಪ್ ಮಾಡಿಕೊಡ್ತಾನೆ. ಅದೇ ಓದು ಅಂದರೆ ಮಾತ್ರ ಆಗಲ್ಲ ಅಲ್ವಾ. ಅವನಿಗೆ ಆ್ಯಕ್ಚುಲಿ ಹೊಟ್ಟೆ ಹಸ್ಬಿಟ್ಟಿದೆ, ಹಾಲು ಕಾಯಿಸ್ಕೊಟ್ಟಿಲ್ಲ. ಯಾಕಂದರೆ ಹಾಲು ಕುಡಿದ್ರೆ ತಿಂಡಿ ಸರಿಯಾಗಿ ಊಟ ಮಾಡಲ್ಲ. ತಿಂಡಿ ಸರಿಯಾಗಿ ನಾಷ್ಟ ಆಗಲಿ ಸರಿಯಾಗಿ ತಿನ್ನಲ್ಲ. ತಿಂಡಿನ ಅರ್ಧ ತಿನ್ನೋದು ಹಿಂಗೆ ಮಾಡಿಬಿಡ್ತಾನೆ. ಅದಕ್ಕೆ ಸಂಡೇ ಕೊಡಲ್ಲ. ಯಾಕಂದರೆ ಎದ್ದಿದ್ದೆ ಲೇಟು, ಆರಗ್ನೇ ಆಗಲ್ಲ ಜಲ್ದಿ. ಈಗ ತಿಂದ್ಬಿಟ್ಟು ಮತ್ತೆ ಮಧ್ಯಾಹ್ನಕ್ಕೆ ಊಟ ಮಾಡ್ದೇ ಹೋಗ್ತಾನೆ ಅಂತ ಹೇಳಿ ಹಾಲು ಕೂಡ ಕಾಯಿಸ್ಕೊಟ್ಟಿಲ್ಲ ನಾನು. ಈಗ ಅದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಬೆಂದಾಯಿತು. ಮತ್ತು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಎಣ್ಣೆ ಥರ ಅದು ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಾನೀಗ ಅದನ್ನು ಮತ್ತೊಂದು ಬೌಲ್ಗೆ ಎತ್ತು ಮಡಗಿ ನಾವೇನು ಬೇಯಿಸಿದ್ದೀವಿ ಅದೇ ಬಾಣಲಿಗೆ ನಾವೀಗ ಎಣ್ಣೆ ಬಿಟ್ಕೊಳ್ತಾ ಇದ್ದೀವಿ. ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 100 ರೂಪಾಯಿಗೆ ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಡ್ರೈ ಥರನೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಪೂರಿ, ಚಪಾತಿಗೆ, ದೋಸೆಗೆ ಆಗುವಂತಹ ಗೊಜ್ಜು ಮಾಡ್ಕೊಳ್ತಾ ಇರೋದು ಚಿಕನ್ ರೋಸ್ಟ್ ಥರ. ತುಂಬಾ ಚೆನ್ನಾಗಿರುತ್ತೆ. ಪೂರಿ, ಚಪಾತಿ, ದೋಸೆಗೆಲ್ಲ ಈ ಥರ ಮಾಡಿಕೊಂಡು ತಿಂದರೆ. ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಹಸಿಮೆಣಸಿಕಾಯಿ ಫಸ್ಟನ್ನು ಹಾಕ್ಕೊಳ್ಬೇಕು. ಫಸ್ಟ್ ನಾನಿಲ್ಲಿ ಹಸಿಮೆಣಸಿಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿಕಾಯಿ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದು ಎಣ್ಣೆಲಿ ಹಸಿಮೆಣಸಿಕಾಯಿ ಏನಿದೆ ಅದು ಫ್ರೈ ಆದರೆ ಅದು ಖಾರ ಏನಿರುತ್ತೆ ಅದು ಖಾರ ಬಿಡುತ್ತೆ ಅಂತ ನಾವು ಎಣ್ಣೆಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಹಸಿಮೆಣಸಿಕಾಯಿ ಎಲ್ಲ ಅದು ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೋಬೇಕು. ಅಂದರೆ ಈರುಳ್ಳಿ ಕಟ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಕೂಡ ನಾವು ಉದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಇದನ್ನು ಹಾಕಿದ್ರೆ ತುಂಬಾ ಜಾಸ್ತಿ ಹಾಕಿದ್ರೆ, ಅಂದರೆ ಈರುಳ್ಳಿ ಜಾಸ್ತಿ ಹಾಕಬೇಕು, ತುಂಬಾ ಟೇಸ್ಟ್ ಕೊಡುತ್ತೆ. ಅದು ಗೊಜ್ಜೇನಿರುತ್ತೆ ಆ ಗೊಜ್ಜಿಗೂ ಕೂಡ ತುಂಬಾ ಟೇಸ್ಟ್ ಇರುತ್ತೆ ಅಂತ ಹೇಳಿ ಆ ಈರುಳ್ಳಿ ಕಲರು ಕೂಡ ಚೇಂಜ್ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ, ಅಂದರೆ ಫ್ರೈ ಆದಮೇಲೆ ನಾವು ಟೊಮೊಟೊ ಹಣ್ಣು, ದಪ್ಪ ಮೆಣಸಿಕಾಯೆಲ್ಲ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ನೋಡ್ತಾ ಇರ್ಬೋದು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಯಿತು. ಅದಾದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಕೂಡ ಅದು ಸಾಫ್ಟ್ ಆಗಬೇಕು. ಸಾಫ್ಟ್ ಆದರೆ ತುಂಬಾ ಚೆನ್ನಾಗಿ, ಅಂದರೆ ಬೆಂದಷ್ಟು ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಅಂತ ಹೇಳಿ. ಟೊಮೊಟೊ ಹಣ್ಣು ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ದಪ್ಪ ಮೆಣಸಿಕಾಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ ದಪ್ಪ ಮೆಣಸಿಕಾಯನ್ನು ಕೂಡ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಅದು ಏನಿರುತ್ತೆ ಅದೆಲ್ಲ ಫ್ಲೇವರ್ ಬಿಡಬೇಕು. ಅದು ಫ್ಲೇವರ್ ಬಿಟ್ಟಾಗ ಏನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ದಪ್ಪ ಮೆಣಸಿಕಾಯಿ ಏನಕ್ಕೆ ಆ್ಯಡ್ ಮಾಡೋದಂತ ತುಂಬಾ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ ದಪ್ಪ ಮೆಣಸಿಕಾಯಿ. ಈಗ ನೆಕ್ಸ್ಟ್ ನಾವು ಏನು ಚಿಕನ್ ಬೇಯಿಸ್ಕೊಂಡಿದ್ದೀವಲ್ಲ ಒಂದು ಸ್ವಲ್ಪ ರುಚಿ ಹಾಕಿ ಅದನ್ನು ನಾವೀಗ ಆ್ಯಡ್ ಮಾಡ್ತಾಯಿದ್ದೀವಿ. ಈ ಚಿಕನ್ನು, ಈರುಳ್ಳಿ ಎಲ್ಲ ಅದೆಲ್ಲ ನೀಟಾಗಿ ಈಗ ಮತ್ತೆ ಅದು ಫ್ರೈ ಆಗಬೇಕು. ಚಿಕನ್ನು ಎಲ್ಲ ಮತ್ತೆ ಫ್ರೈ ಆದಮೇಲೆ ನಾನಿಲ್ಲಿ, ಅಂದರೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ, ಮೊದಲೇ ಉಪ್ಪು ಹಾಕೊಂಡು ಬೇಯಿಸ್ಕೊಂಡು
ಇಟ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಮಾಡ್ಕೊಂಡಿದ್ದೆ ಅಂತ ನಿಮ್ಗೆ ಹೇಳಿದೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗ ಅದನ್ನು ಚೆನ್ನಾಗಿ ಅದನ್ನ ತಿರಿಬೇಕು ನಾವು. ಅದು ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಗಮ್ ಅಂತ ಪರಿಮಳ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಅದು ಚೆನ್ನಾಗಿ ಅದು ಫ್ಲೇವರ್ ಎಲ್ಲ ಬಿಟ್ಟ ಮೇಲೆ ನಾವಿಲ್ಲಿ ಪೌಡರ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿದ್ಮೇಲೆ ಕೈಯೆಲ್ಲ ಆಡಿ ಒಂದು ಸ್ವಲ್ಪ ತಿರುವಿ ಅದಾದಮೇಲೆ ನಾನು ಇಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1ರಿಂದ 1.5 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ. ಖಾರದ ತಕ್ಕಂಗೆ, ಅಂದರೆ ನಿಮಗೆ ಖಾರ ತಿನ್ನೋರು ಜಾಸ್ತಿ ತಿನ್ನೋರು ಇದ್ದರೆ ಖಾರನ ಆ್ಯಡ್ ಮಾಡ್ಕೊಳ್ಳಿ, ಕಮ್ಮಿ ತಿನ್ನೋರು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ 1 ಸ್ಪೂನಷ್ಟು ಗರಂ ಮಸಾಲೆ ಅಥವಾ 1.5 ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಅಷ್ಟೇ, ಇದು ಫ್ಲೇವರ್ ಕೊಡುತ್ತೆ ಅಂತ ಹೇಳಿ. ಅದಾದಮೇಲೆ ಚಿಕನ್ ಪೌಡ್ರ್ ಮತ್ತು ಚಿಕನ್ ಕಬಾಬ್ ಪುಡಿ ಹಾಕ್ಕೊಳ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ಇಲ್ಲಿ 100 ರೂಪಾಯಿ ನಾನು ಅರ್ಧ kg ಮೇಲೆ ಬರುತ್ತೆ ಚಿಕನ್ನು, 100 ರೂಪಾಯಿ ತೊಗೊಂಡು ಬಂದಿರೋದು. ಅದಕ್ಕೆ 2 ಸ್ಪೂನಷ್ಟು ಆಗೋಷ್ಟು ನಾನು ಪೌಡರ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಏನು ಹಾಕಿದ್ದೀನಿ ಅದು ಹಾಕಾದ್ಮೇಲೆ ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕು. ಅಥವಾ ನೀವು ಡ್ರೈ ಫ್ರೈ ತಿಂತೀನಿ ಅಂತ ಹೇಳೋರು, ಡ್ರೈ ಆಗಿರಲಿ ಅಂತ ಅನ್ನೋರು ಇಷ್ಟೇ ಸಾಕು, ಇನ್ನು ಯಾವ ಪೌಡ್ರನ್ನೂ ಕೂಡ ಆ್ಯಡ್ ಮಾಡಬೇಡಿ. ಒಂಚೂರು ಚಿಟಿಕೆ ನೀರನ್ನು ಹಾಕಿ ಡ್ರೈ ಅಂದರೆ ನಂಚ್ಕೊಳ್ಳೋಕ್ಕೆ, ತಿಳಿ ಸಾಂಬಾರನ್ನ ಮಾಡಿದಾಗ, ಬೇಳೆ ಸಾಂಬಾರನ್ನ ಮಾಡಿದಾಗ ಈ ರೀತಿ ಮಾಡ್ಕೊಳ್ಬೇಕಾದ್ರೆ ಇಷ್ಟೇ ಸಾಕು. ಒಂದು ಸ್ವಲ್ಪ ಬೆಂದಾದ್ಮೇಲೆ ಇಳಿದ್ಬಿಟ್ಟು ತಿನ್ಬೋದು. ನಾನಿಲ್ಲಿ ಚಪಾತಿ ಅಥವಾ ಪರೋಟಾಗೆ ಮಾಡ್ತಾ ಇರೋದ್ರಿಂದ ಗೊಜ್ಜು ಟೈಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ತೇಜು ಅವರ ಚಿಕನ್ ಮಸಾಲೆ ಪುಡಿನ ಅರ್ಧ ಪ್ಯಾಕೆಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3, ನಿಮಗೆ ಗೊತ್ತಾಗಲಿಲ್ಲ ಅಂದರೆ 2ರಿಂದ 3 ಸ್ಪೂನನ್ನು ಚಿಕನ್ ಮಸಾಲೆ ಹಾಕ್ಕೊಳ್ಳಿ. ಅದಾದಮೇಲೆ ಕಬಾಬ್ ಪುಡಿನ ಕೂಡ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಕಬಾಬ್ ಪುಡಿ ಏನಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ತಿಕ್ನೆಸ್ ಬರುತ್ತೆ, ಗಟ್ಟಿ ಬರುತ್ತೆ ಅಂತ ಹೇಳಿ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಕಬಾಬ್ ಮಾಡೋಕ್ಕೆ, ಎಷ್ಟು ಗಮ್ ಅಂತ ಪರಿಮಳ ಬರುತ್ತೆ, ಅದೇ ರೀತಿ ಪೌಡರು ಕೂಡ ಇದು ಚಿಕನ್ ಫ್ರೈ ಮಾಡಿದಾಗ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಚಿಕನ್ ಕಬಾಬ್ ಪುಡಿನೂ ಕೂಡ ತೇಜ್ ಅವ್ರದ್ದು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಗಟ್ಟಿ ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡ್ರೆ. ಎಲ್ಲ ಪೌಡ್ರೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಕೈ ಆಡಿ ಅದನ್ನು ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಅದಾದಮೇಲೆ ನಮಗೆ ಇಲ್ಲಿ ಎಷ್ಟು ಬೇಕು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ತಿಕ್ನೆಸ್ ನೋಡ್ಕೊಳ್ಳಿ, ಗೊಜ್ಜು ಯಾವ ರೀತಿ ಬೇಕು, ಸಂಜೆ ಟೈಮ್ಗೂ ಬೇಕಾ ಅಥವಾ 1 ಟೈಮ್ ಸಾಕಾ ಅಂತ ನೋಡಿಕೊಂಡು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು. ನಾನಿಲ್ಲಿ ಬೆಳಗ್ಗೆ ಪೂರಿಗೆ ಮತ್ತು ಚಪಾತಿಗೆ ಮಾಡಿದಾಗ ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ. ಮಕ್ಕಳು ತುಂಬಾ ಹಾಕಿಸ್ಕೋತಾರೆ ಗೊಜ್ಜು, ಅದಕ್ಕೋಸ್ಕರ ಬೇಗನೆ ಖಾಲಿ ಆಗುತ್ತೆ ಅಂತ. ಮತ್ತು ಈಗ ಭಾನುವಾರ ಅಲ್ವ, ಮತ್ತು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಂಜೆಗೂ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು. ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಗೊಜ್ಜು ಟೈಪಲ್ಲಿ ಮಾಡ್ಕೊಳ್ತೀನಿ ನಾನು. ನಿಮ್ಗೆ ಎಷ್ಟು ನೀರು ಥರ ಬೇಕು ಅಥವಾ ಗಟ್ಟಿ ಬೇಕು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೊಟ್ಟೆನೂ ಕೂಡ ಜೊತೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತು ಸಪ್ರೇಟ್ ಏನು ಬೇಯಿಸೋದು ಅಂತೇಳ್ಬಿಟ್ಟು ಅದನ್ನೇ ಅದರೊಳಕ್ಕೆ, ಅಂದರೆ ಗೊಜ್ಜು ಹಾಕ್ತಿರೋ ಒಳಗಡೆನೆ ಅಂದರೆ ಬಾಣಲಿ ಒಳಕ್ಕೆ ನಾನಿಲ್ಲಿ ಮೊಟ್ಟೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನೀವು ಹಾಕೋಬೇಕು ಅಂತ ಏನಿಲ್ಲ, ನಾನು ಸಪ್ರೇಟ್ ಮತ್ತೆ ಬೇಯಿಸೋಕ್ಕಾಗಲ್ಲ, ಆಗಲೇ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ, ಹೆಂಗಿರು ಬೇಯ್ತದಲ್ಲ ಅಂತ ಹೇಳಿ ಅದಕ್ಕೆ ನಾನು ಆ ಮೊಟ್ಟೆನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ, ಈಗ ಎಷ್ಟು ನೀರು ನಂಗಿದೆ ಅಲ್ಲ, ಅದು ಬೇಯ್ತಾ ಚಿಕನ್ ಎಲ್ಲ ಬೆಂದಾಗ, ಮೊಟ್ಟೆ ಎಲ್ಲ ಬೆಂದಾಗ ನಿಮಗೆ ಗೊತ್ತಾಗುತ್ತೆ, ಗಟ್ಟಿ ಬರುತ್ತೆ, ತಿಕ್ನೆಸ್ ಬರುತ್ತೆ. ಅಷ್ಟು ತಿಕ್ನೆಸ್ ಬಂದಾಗ ನಿಮಗೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದೇನು ಕಲಿನೇಬೇಕು ಅಂತ ಏನಿಲ್ಲ, ಬ್ಯಾಚುಲರ್ಗಂತೂ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಅಂದರೆ ಮಸಾಲೆ ಐಟಮ್ ಉಪಯೋಗಿಸಿ, ಈ ಪ್ಯಾಕೆಟ್ ಮಸಾಲೆ ಉಪಯೋಗಿಸಿ ಈಸಿಯಾಗಿ ಮಾಡ್ಕೋಬೋದು. ಅಷ್ಟೇ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಸೂಪರಾಗಿರುತ್ತೆ. ಅದರಲ್ಲೂ ಪೂರಿ, ಚಪಾತಿ, ದೋಸೆಗಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊಟ್ಟೆ ಸಪ್ರೇಟ್ ಬೇಯಿಸೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ತಿಕ್ನೆಸ್ ಒಂದು ರೇಂಜಿಗೆ ಗೊತ್ತಾಗುತ್ತೆ ನಿಮಗೆ. ಬೇಯ್ತಾ ಅದು ತುಂಬಾ ಗಟ್ಟಿ ಬರುತ್ತೆ. ನೋಡ್ತಾ ಇರ್ಬೋದು, ಈಗ ಆಲ್ಮೋಸ್ಟು ಬೇಯ್ತಾ ಬರ್ತಿದೆ ಅದು. ಫೈನಲಿ ತುಂಬ ಚೆನ್ನಾಗಿ ಅದು ಗಟ್ಟಿ ಆಗ್ತಾ ಬಂತು, ಎಲ್ಲ ಬೆಂದು. ನೋಡ್ತಾ ಇರ್ಬೋದು ನಾನು ಎಷ್ಟು ನೀರನ್ನು ಆ್ಯಡ್ ಮಾಡಿದ್ದೆ, ಫೈನಲಿ ಎಷ್ಟು ಬಂದಿದೆ ಅಂತ. ಇಷ್ಟು ತಿಕ್ನೆಸ್ ಬಂದರೆ ಚಿಕನ್ ಗೊಜ್ಜು ಆಗಿದೆ ಅಂತ, ಅಂದರೆ ಚಿಕನ್ ಫ್ರೈ ಆಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಈಗ ನಾನು ಪರೋಟಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಟನ್, ಚಿಕನ್ ಎಲ್ಲನೂ ನಾವು ಅಡುಗೆ ಮನೆಯಲ್ಲಿ ಮಾಡಲ್ಲ, ಮೊಟ್ಟೆನೂ ಕೂಡ ನಾನು ಅಡುಗೆ ಮನೆಯಲ್ಲಿ ಬೇಯಿಸಲ್ಲ. ಈ ರೀತಿ ಸಪ್ರೇಟಾಗಿ ನಾನು ಈ ಒಂದು ಗಲ್ಲಿ ಟೈಪಲ್ಲಿ ಮಾಡಿಸ್ಕೊಂಡಿದ್ದೀನಿ. ಆ ಸೈಡಲ್ಲಿ ನಾನು ಗ್ಯಾಸ್ ಮಡಗಿ ಈ ರೀತಿ, ಅದಕ್ಕೆ ಮಟನ್ ಚಿಕನ್ಗೋಸ್ಕರನೇ ನಾನಿಲ್ಲಿ ಒಂದು ಗ್ಯಾಸನ್ನು ಮಡಗ್ಬಿಟ್ಟಿದ್ದೀನಿ, ಅಲ್ಲೇ ಬೇಯಿಸೋದು. ನಾನಿಲ್ಲಿ ಐಡಿ ಅವರ ಮಲ್ಬಾರ್ ಪರೋಟ, ಐಡಿ ಅವರ ಕಂಪ್ನಿದು. ಇದು ತುಂಬಾ ಚೆನ್ನಾಗಿರುತ್ತೆ, ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ ಇದು. ಅದಕ್ಕೋಸ್ಕರ ಯಾವಾಗೂ ತಂದರೆ ನಾನು ಐಡಿ ಅವ್ರದ್ದೇ ತರೋದು. ಅಂದರೆ 2 ಪ್ಯಾಕೆಟ್ ತಂದಿದ್ದೀನಿ, ಒಂದೇ ಪ್ಯಾಕೆಟಲ್ಲಿ 10 ಪೀಸ್ ಬರುತ್ತೆ. ಬಟ್ ಇದು 10 ಪೀಸ್ ಇರೋ ಪ್ಯಾಕೆಟ್ ಖಾಲಿಯಾಗಿದೆ ಅಂತ ಹೇಳಿದ್ರು. 5 ಬರುತ್ತೆ ಒಂದೊಂದು ಪ್ಯಾಕೆಟಲ್ಲಿ. ಅದು ತೊಗೊಂಡ್ಬಂದಿದ್ದೀನಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು. ಅಂದರೆ ಓಸತಿ ತಂದಾಗ ತುಂಬಾ ಕಮ್ಮಿ ಇತ್ತು, ಈಗ ಏನೋ ಗೊತ್ತಿಲ್ಲ ತುಂಬ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಒಂದು ಪ್ಯಾಕೆಟಿಗೆ 99 ರೂಪಾಯಿ.
80 ರೂಪಾಯಿ ಏನೋ ಹಾಕ್ಕೊಡ್ತಾರೆ. ಒಟ್ಟು 2 ಪ್ಯಾಕೆಟಿಂದ 190 ರೂಪಾಯಿ ತೊಗೊಂಡ್ರು. ನೋಡ್ತಾ ಇರ್ಬೋದು. ಇಲ್ಲಿ ನನ್ನ ಮಕ್ಕಳು 1 ಅಥವಾ 2 ಪರೋಟ ಅಳ್ತಿಗಾದರೆ 2 ಪರೋಟ ತಿಂತಾರೆ. ಇಲ್ಲಿ ನನ್ನ ಮಗ ಆದರೆ 1 ಪರೋಟ ತಿಂತಾನೆ, ಮಗಳಾದರೆ 2 ಪರೋಟ ತಿಂತಾರೆ. ನಾವು ಕೂಡ 2 ಅಥವಾ ತಿನ್ನಬೇಕು ಅನ್ನಿಸ್ತಾರೆ 1 2.5 ಈ ರೀತಿ ತಿಂತೀವಿ. ಫೈನಲಿ ಪರೋಟಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆ ತುಪ್ಪನ ತುಪ್ಪನ ಯೂಸ್ ಮಾಡಲ್ಲ, ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡೋದು. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಎಣ್ಣೆನೇ ಹಾಕ್ಕೊಳ್ತೀನಿ ನಾನು. ನೋಡ್ತಾ ಇರ್ಬೋದು. ಅಂದರೆ ಇಷ್ಟಪಟ್ಟು ತಿಂತೀವಿ ಪರೋಟನ, ಬಟ್ ಜಾಸ್ತಿ ತಿನ್ನಬಾರ್ದು. ಯಾಕಂದರೆ ಆರಾಗ್ನೇ ಇದು ಬೇಗ ಆಗಲ್ಲ. ಅಂದರೆ ಹೊರಗಡೆ ಹೋದಾಗ ನಾವು ಅಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮನೇಲೇ ತಂದು ಒಳ್ಳೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಮನೇಲೇ ಮಾಡ್ಕೋಬೋದು ಪರೋಟನ. ಆದರೆ ಅವ್ರು ಮಾಡುವ ರೀತಿ ಪರೋಟ ನಮಗೆ ನಿಜವಾಗ್ಲೂ ಕರೆಕ್ಟಾಗಿ ಬರಲ್ಲ ಅಂತ ಅನ್ಕೋತೀನಿ. ನಾನು ಯಾವತ್ತೂ ಮನೇಲಿ ಯೂಸ್ ಮಾಡಿಲ್ಲ. ನಾನು ಜಾಸ್ತಿ ಚಪಾತಿ ಮತ್ತು ಪೂರಿಗೆ ನಾನು ಈ ಗೊಜ್ಜನ್ನು ಮಾಡ್ಕೋತೀನಿ. ಮಕ್ಕಳು ತುಂಬಾ ಇಷ್ಟಪಟ್ಟು ಪರೋಟಕ್ಕೆ ತಿಂತಾರೆ ಇದನ್ನು. ಆಲ್ಮೋಸ್ಟ್ ಪರೋಟ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಫೈನಲಿ ಪರೋಟ ಕೂಡ ರೆಡಿ ಆಯಿತು. ನಾನಿಲ್ಲಿ ಫಸ್ಟು ಮಕ್ಳಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ತಿಂತೀನಿ. ಯಾಕೆಂದರೆ ಬಿಸಿ ಬಿಸಿನೇ ಕೇಳ್ತಾರೆ ನನ್ನ ಮಕ್ಕಳು. ಅದಕ್ಕೋಸ್ಕರ ಫಸ್ಟು ಅವ್ರಿಗೆ ಹಾಕ್ಕೊಟ್ಬಿಟ್ಟು ಲಾಸ್ಟಲ್ಲಿ ಹಸ್ಬೆಂಡ್ಗಾಗಲಿ ನನ್ನ ಮಕ್ಳಿಗಾಗಲಿ ಅವ್ರಿಗೆ ಹಾಕ್ಕೊಟ್ಮೇಲೆ ನಾನು ತಿನ್ನೋದು. ತುಂಬ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನೋದು ಇವರು. ನಿಜವಾಗ್ಲೂ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಅದ್ಭುತವಾಗಿರುತ್ತೆ. ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ರೆಸಿಪಿ ಕೂಡ ತಿಳಿಸಿದ್ದೀನಿ ನಾನು. ಏಕೆಂದರೆ ಫಸ್ಟು ನಾನ್ ವೆಜ್ ಅಂದರೆ ಬ್ಲಾಗಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ತುಂಬ ಜನ ಕೇಳ್ತಾಯಿದ್ರು, ನೀವು ಮಟನ್ ಚಿಕನ್ ತಿನ್ನಲ್ವಾ, ನೀವು ಲಿಂಗಾಯತರ ಅಂತ ಹೇಳಿ. ನಿಜವಾಗ್ಲೂ ಲಿಂಗಾಯತರಲ್ಲ, ನಾವು ಗೌಡಸ್. ನಾವು ಸಿಕ್ಕಾಪಟ್ಟೆ ಮಟನ್ ಚಿಕನ್ ಅಂದರೆ ನಿಜವಾಗ್ಲೂ ಫೇವ್ರೇಟು. ಅದರಲ್ಲೂ ಚಿಕನ್ ಅಂದರೆ ತುಂಬಾ ಫೇವ್ರೇಟು. ಅದಕ್ಕೆ ನಾನು ಈ ಬ್ಲಾಗಲ್ಲಿ ನಿಮಗೆ ಚಿಕನ್ ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಚಿಕನ್ ಐಟಮ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಸತಿ ನೀವು ತಿಂದು ನೋಡಿ. ಈ ಚಿಕನ್ ರೋಸ್ಟ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಚಿಕನ್ ರೋಸ್ಟ್ ನಿಮ್ಮ ಫೇವ್ರೇಟ್. ಅದರಲ್ಲೂ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ. ಪರೋಟ ಜೊತೆಗೆ ಚಿಕನ್ ರೋಸ್ಟ್ ಕಾಂಬಿನೇಷನು. ಅಂದರೆ ಚಿಕನ್ನು ರೋಸ್ಟಲ್ಲಿ 3 ಥರ 4 ಥರ ರೋಸ್ಟ್ ಫ್ರೈ ಮಾಡ್ತೀನಿ. ಅದರಲ್ಲಿ ಇದು ಒಂದು ರೀತಿ ತೋರಿಸಿದ್ದೀನಿ. ಇನ್ಯಾವಾಗಲಾದರೂ ಚಿಕನ್ ಮಟನ್ ಏನಾರು ತಂದಾಗ ಅದೊಂಥರ ತೋರಿಸ್ತೀನಿ. ಹೇಗಿದೆ ಮಕ್ಕಳೇ? ಚೆನ್ನಾಯ್ತಾ? ಟೇಸ್ಟ್ ಎಲ್ಲ ಚೆನ್ನಾಯ್ತಾ? ರುಚಿ ಸರಿಯಾಗಿದೆಯಾ? ಚೆನ್ನಾಯ್ತಾ? ಐ ಲವ್ ಯು ಟೂ ಮಗನೇ. ಅವ್ರಿಗೆಲ್ಲ ಹಾಕ್ಕೊಟ್ಟೆ. ನೋಡ್ತಾ ಇರ್ಬೋದು. ಎಲ್ಲ ತಿಂದಾದ್ಮೇಲೆ ನಾನು ಭಾನುವಾರ ಸಂಜೆ ಎಲ್ಲ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ಸೋಮವಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ಮನೆಯಲ್ಲೇ ಈ ರೀತಿ ಆಗಿದೆ. ಸಂಜೆ ಮೇಲೆ ನಾನು ಊಟ ಎಲ್ಲ ಆದಮೇಲೆ ನಾನು ಕ್ಲೀನ್ ಮಾಡಿಕೊಂಡು ವಾರಕ್ಕೆ ರೆಡಿ ಮಾಡ್ಕೊಳ್ತೀನಿ. ಈಗ ಫೈನಲ್ ನಾನು ಕೂಡ ತಿನ್ನೋಣ ಅಂತ ಕೂತ್ಕೊಂಡೆ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಚಿಕನ್ನಲ್ಲಿ. ಚಿಕನ್ ಯಾವುದೇ ರೀತಿ ಮಾಡಲಿ, ಚಿಕನಲ್ಲಿ ಯಾವುದೇ ರೀತಿ ಐಟಮ್ಗಳಿರಲಿ, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಕನ್ ಲಾಲಿಪಪ್ಪು ಅಂತ ಅಷ್ಟೊಂದು ಇಷ್ಟ ಆಗುತ್ತೆ ನನಗೆ. ನಿಜವಾಗ್ಲೂ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆನೇ ಇಷ್ಟ ನನಗೆ ಚಿಕನ್ ಐಟಮ್ ಅಂತ ಅಂದರೆ. ನಮ್ಮ ಹಸ್ಬೆಂಡ್ ಯಾವಾಗಲೂ ಬೈತಾನೆ ಇರ್ತಾರೆ, ಚಿಕನ್ ಅಂದರೆ ಯಾವಾಗಲೂ ಇಷ್ಟೊಂದು ತಿಂತೀಯ, ಚಿಕನ್ ತಿನ್ಬೇಡ ಮಟನ್ ತಿನ್ನು ಅಂತ. ಬಟ್ ನನಗೆ ಅಷ್ಟಾಗಿ ಮಟನ್ ಇಷ್ಟ ಇಲ್ಲ. ಮಟನ್ ಪಲಾವ್ ಒಂದು ಇಷ್ಟಪಡ್ತೀನಿ. ಚಿಕನ್ ಐಟಮೇ ನನ್ನ ಮನೇಲಿ ಮಕ್ಕಳೆಲ್ಲ ಇಷ್ಟಪಡೋದು. ಇದೆಲ್ಲ ಚಿಕನ್ ಅಂದರೆ ಊಟ ಎಲ್ಲ ಮಾಡ್ಕೊಂಡು ನಾನು ಕೂಡ ಒಂದು ಸ್ವಲ್ಪ ಮನೆ ಕೆಲಸ ಇದೆ, ಅಕ್ಕಿ ಎಲ್ಲ ಸೋಸ್ಕೋಬೇಕು. ಭಾನುವಾರ ಫ್ರೀ ಇದ್ದಷ್ಟು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ನಾನು ಕೂಡ. ಅಕ್ಕಿ ಎಲ್ಲ ಸೋಸ್ಕೊಂಡು ಮಕ್ಕಳು ಅವ್ರ ಪಡ್ಕೊಂಡು ಓದ್ತಾ ಇರ್ತಾರೆ. ನಾನು ನೋಡಿ ಊಟ ಮಾಡಾದ್ಮೇಲೆ ಹೋಮ್ವರ್ಕ್ ಬರೀರಿ ಅಂತಂದರೆ ಹಿಂಗೆ ಬರೆಯೋದು. ಓದಬೇಕಾಯ್ತಾ ಅಂತ ಹೋಮ್ವರ್ಕ್ ಅದೇ ಅಂತ ಹೇಳೋದು. ಹೋಮ್ವರ್ಕ್ ಇದ್ದರೆ ಹಿಂಗೆ ಮನಿಕಂದು ಈ ರೀತಿ ಕುಂತ್ಕೊಂಡು ಹೋಮ್ವರ್ಕ್ ಬರೆಯೋದು. ಅದು ಲೆಕ್ಕ ಮುಗಿಸ್ಬಿಟ್ಟು ಓದ್ಕೊಳ್ಳೋ ಅಂತ ಹೇಳ್ತಾನೆ ಇದ್ದೀನಿ. ಅವನಿಗೆ ಈಚೆಗಡೆ ಫ್ರೆಂಡ್ಸು ಆಟ ಆಡ್ತಾವ್ರೆ, ಅದ್ರ ಮೇಲೆ ನಿಗಾ ಜಾಸ್ತಿ. ಹೋಮ್ವರ್ಕ್ ಮುಗಿಗಂಟು ಕಳಿಸಲ್ಲ. ಇಂಗ್ಲೀಷ್ ಒಂದು ಲೆಸನ್ ಕಂಪ್ಲೀಟ್ ಮಾಡಬೇಕು. 10 ನಿಮಿಷ ಆಟ ಆಡೋಕ್ಕೂ ಬಿಡಲ್ಲ, ಏನಕ್ಕೂ ಬಿಡಲ್ಲ. ಸುಮ್ಮನೆ ಬರೀ ಚಿನ್ನು ಫಸ್ಟು ಹೋಮ್ವರ್ಕ್ ಮುಗಿಸು. ಹಾಗೆ ಮನೇಲಿ ಅಕ್ಕಿ ಎಲ್ಲ ಖಾಲಿಯಾಗಿತ್ತು. ಅಕ್ಕಿ ಸೋಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ. ಭಾನುವಾರ ಎಷ್ಟು ಫ್ರೀ ಇರುತ್ತೆ ಅಷ್ಟು ನಾನು ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಸವಾರಿ ಲೈಫ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಅಕೌಂಟ್ನ ಫಾಲೋ ಮಾಡಿ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್.